ಗ್ಯಾರಂಟಿ 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 ಇದು ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ತಾರಕಕ್ಕೇರಿತ ಸಿದ್ದು ಮತ್ತು ಡಿಕೆಶಿ ನಡುವಿನ ಕಿತ್ತಾಟ, ಶೀತಲ ಸಮರಕ್ಕೆ ಕಾರಣವಾಯ್ತಾ ಪರಿಷತ್ತು ಫೈಟ್. ಎಂಎಲ್ಸಿ ಅಭ್ಯರ್ಥಿ ಆಯ್ಕೆ ಸಂಬಂಧ ಬಿಗ್ ವಾರು ಶುರುವಾಗಿದೆ. ಬೆಂಬಲಿಗರಿಗೆ ಟಿಕೆಟ್ ಕೊಡಿಸಲು ಜೋಡೆತ್ತು ಪೈಪೋಟಿಗೆ ಬಿದ್ದಿದೆ. ಪ್ರತ್ಯೇಕ ಲಿಸ್ಟ್ ರೆಡಿ ಮಾಡಿದ್ರಂತೆ ಸಿದ್ದು ಡಿಕೆಶಿ. ಸಿಎಂ ಸಿದ್ದರಾಮಯ್ಯ ಪಟ್ಟಿಗೆ ಡಿಕೆಶಿ ಒಪ್ಪಿಲ್ವಂತೆ. ಡಿಕೆ ಶಿವಕುಮಾರ್ ಅವರ ಪಟ್ಟಿಗೆ ಸಿದ್ದು ಒಪ್ಪಿಗೆ ಇಲ್ವಂತೆ. ಇಬ್ಬರ ಕಾದಾಟದಿಂದ ಆಕಾಂಕ್ಷಿಗಳಲ್ಲಿ ಆತಂಕ ಮೂಡ್ತಾ ಇದೆ. ಹೀಗಾಗಿ ದೆಹಲಿಗೆ ಬುಲಾವ್ ಕೊಟ್ಟ ಹೈಕಮಾಂಡ್. ಮಲ್ಲಿಕಾರ್ಜುನ ಖರ್ಗೆ ಅಂಗಳದಲ್ಲಿ ಅಭ್ಯರ್ಥಿ ಆಯ್ಕೆ. ಇದೇ 28 ಅಥವಾ 29ರಂದು ಸಿಎಂ ಡಿಸಿಎಂ ದೆಹಲಿಗೆ ಪ್ರಯಾಣಿಸಲಿದ್ದಾರೆ ಸಿಎಂ ಮತ್ತು ಡಿಸಿಎಂ. ದೆಹಲಿಯಲ್ಲಿ ರೆಡಿ ಆಗಲಿದೆ ಕೈ ಕ್ಯಾಂಡಿಡೇಟ್ಗಳ ಲಿಸ್ಟ್. ರಾಜ್ಯ ರಾಜಕೀಯದಲ್ಲಿ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆಶಿ ಅವರ ನಡುವೆ ಒಂದಿಷ್ಟು ವೈಮನಸ್ಸುಗಳು ಇರೋದು ಗೊತ್ತೇ ಇದೆ. ಆದ್ರೆ ಈಗ ಅದೇ ಒಂದು ವೈಮನಸ್ಸು ಒಂದು ಬಿಗ್ ವಾರ್ ಆಗುವ ಲಕ್ಷಣಗಳು ಕಾಣಿಸ್ತಾ ಇದೆ. ಅದರ ಬಿಸಿ ಈಗ ವಿಧಾನ ಪರಿಷತ್ ಚುನಾವಣೆಗೂ ತಾಗಿದೆ. ವಿಧಾನ ಪರಿಷತ್ ಚುನಾವಣೆಗೆ ಕಾಂಗ್ರೆಸ್ ಅಭ್ಯರ್ಥಿಗಳ ಪಟ್ಟಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಮತ್ತೆ ಸಿಎಂ ಹಾಗೂ ಡಿಸಿಎಂ ನಡುವೆ ಒಂದು ಮಾತಿನ ಸಮರವೇ ಶುರುವಾಗುಬಿಟ್ಟಿದೆ. ಶೀತಲ ಸಮರ ಶುರುವಾಗಲಿಕ್ಕೆ ಕಾರಣ ಏನು ಗೊತ್ತಾ? ಒಂದು ಕಡೆ ಸಿಎಂ ಸಿದ್ದರಾಮಯ್ಯನವರು ವಿಧಾನ ಪರಿಷತ್ ಅಭ್ಯರ್ಥಿಗಳ ಪಟ್ಟಿಯನ್ನು ರೆಡಿ ಮಾಡಿದ್ದಾರೆ. ಮತ್ತೊಂದು ಕಡೆ ಡಿಸಿಎಂ ಡಿಕೆಶಿ ಅವರು ಕೂಡ ಅಭ್ಯರ್ಥಿಗಳ ಲಿಸ್ಟ್ ಅನ್ನ ಸಪರೇಟ್ ಆಗಿ ರೆಡಿ ಮಾಡಿದ್ದಾರೆ. ಆದ್ರೆ ಈಗ ಸಿಎಂ ಸಿದ್ದರಾಮಯ್ಯನವರ ಪಟ್ಟಿಯಲ್ಲಿರುವಂತಹ ಅಭ್ಯರ್ಥಿಗಳನ್ನ ಡಿಸಿಎಂ ಒಪ್ತಾ ಇಲ್ಲ. ಏನು ಡಿಸಿಎಂ ಅವರ ಪಟ್ಟಿಯಲ್ಲಿರುವಂತಹ ಅಭ್ಯರ್ಥಿಗಳನ್ನ ಸಿದ್ದರಾಮಯ್ಯನವರು ಬಿಲ್ಕುಲ್ ಒಪ್ತಾ ಇಲ್ಲ. ಹೀಗಾಗಿ ಇವರಿಬ್ಬರ ನಡುವೆ ಯಾವ್ಯಾವ ಅಭ್ಯರ್ಥಿಗಳಿಗೆ ಈ ಬಾರಿ ಮಣೆ ಹಾಕ್ತಾರೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ವೈಮನಸ್ಸು ಶುರುವಾಗಿದೆ. ಮಾತಿನ ವಾರ್ಗಳು ಶುರುವಾಗಿದೆ. ಮನಸ್ತಾಪಗಳು ಹೆಚ್ಚಾಗ್ತಾ ಇದೆ. ಹೀಗಾಗಿ ಇದೇ 28 ಅಥವಾ 29ನೇ ತಾರೀಕಿಗೆ ಸಿಎಂ ಹಾಗೂ ಡಿಸಿಎಂ ಅವರು ದೆಹಲಿಗೆ ಹೋಗುವಂತ ಎಲ್ಲ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಏನು ದೆಹಲಿಗೆ ಹೈಕಮಾಂಡ್ ಕರೆದಿದ್ದಾರೆ ಅನ್ನುವಂತ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಏನು ದೆಹಲಿಯಲ್ಲಿ ಸಿಎಂ ಹಾಗೂ ಡಿಸಿಎಂ ಅವರ ಪಟ್ಟಿಯಲ್ಲಿರುವಂತಹ ಅಭ್ಯರ್ಥಿಗಳನ್ನ ಅಳೆದು ತೂಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ನೇತೃತ್ವದಲ್ಲಿ ಫೈನಲ್ ಪಟ್ಟಿ ರೆಡಿ ಆಗುತ್ತಂತೆ. ದೆಹಲಿಗೆ ಪ್ರಯಾಣಿಸಿದ ಮೇಲೆ ಸಿಎಂ ಮತ್ತು ಡಿಸಿಎಂ ಅವರ ಪಟ್ಟಿಯಲ್ಲಿರುವಂತಹ ಅಭ್ಯರ್ಥಿಗಳನ್ನ ಅಳೆದು ತೂಗಿ ಯಾವ ಯಾವ ಅಭ್ಯರ್ಥಿಗಳಿಗೆ ಈ ಬಾರಿ ಮಣೆ ಹಾಕಬೇಕನ್ನುವುದನ್ನ ಮಲ್ಲಿಕಾರ್ಜುನ್ ಖರ್ಗೆ ಅವರ ಅಂಗಳದಲ್ಲೇ ಫೈನಲ್ ಲಿಸ್ಟ್ ರೆಡಿ ಆಗುತ್ತಂತೆ. ಸಿಎಂ ಹಾಗೂ ಡಿಸಿಎಂ ಅವರ ಜಗಳಗಳ ನಡುವೆ ಬೇರೆ ಬೇರೆ ಆಕಾಂಕ್ಷಿಗಳಲ್ಲಿ ಗೊಂದಲ ಶುರುವಾಗ್ತಾ ಇದೆ. ಯಾರಿಗೆ ಟಿಕೆಟ್ ಸಿಗುತ್ತೆ? ಒಂದು ಕಡೆ ಡಿಸಿಎಂ ಅವರ ಪಟ್ಟಿಯಲ್ಲಿರುವಂತಹ ಅಭ್ಯರ್ಥಿಗಳನ್ನ ಸಿದ್ದರಾಮಯ್ಯನವರು ಒಪ್ತಾ ಇಲ್ಲ. ಸಿದ್ದರಾಮಯ್ಯನವರ ಪಟ್ಟಿಯಲ್ಲಿರುವಂತಹ ಅಭ್ಯರ್ಥಿಗಳನ್ನ ಡಿಸಿಎಂ ಒಪ್ತಾ ಇಲ್ಲ. ಹೀಗಾಗಿ ಉಳಿದ ಆಕಾಂಕ್ಷಿಗಳಿಗೆ ನಮಗೆ ಟಿಕೆಟ್ ಸಿಗುತ್ತಾ ಇಲ್ವಾ ಎನ್ನುವಂತಹ ಗೊಂದಲಗಳು ಕಾಂಗ್ರೆಸ್ ಪಾಳ್ಯದಲ್ಲಿ ಶುರುವಾಗ್ತಾ ಇದೆ. ಇವೆಲ್ಲದಕ್ಕೂ ಉತ್ತರ ಸಿಗಬೇಕು ಅಂತಂದ್ರೆ ದೆಹಲಿಯಲ್ಲಿ ಏನಾಗುತ್ತೆ? ಮಲ್ಲಿಕಾರ್ಜುನ್ ಖರ್ಗೆ ಅವರ ನೇತೃತ್ವದಲ್ಲಿ ಯಾವ್ಯಾವ ಅಭ್ಯರ್ಥಿಗಳಿಗೆ ಈ ಬಾರಿ ವಿಧಾನ ಪರಿಷತ್ ಟಿಕೆಟ್ ಸಿಗುತ್ತೆ? ಸಿದ್ದರಾಮಯ್ಯನವರ ಪಟ್ಟಿಯಲ್ಲಿರುವಂತಹ ಅಭ್ಯರ್ಥಿಗಳಿಗೆ ಸಿಗುತ್ತಾ ಅಥವಾ ಡಿಸಿಎಂ ಅವರ ಬೆಂಬಲಿಗರಿಗೆ ಸಿಗುತ್ತಾ? ಇವೆಲ್ಲದಕ್ಕೂ ಉತ್ತರ ಸಿಗಬೇಕು ಅಂತಂದ್ರೆ ದೆಹಲಿಯಲ್ಲಿ ಏನಾಗುತ್ತೆ? ಮಲ್ಲಿಕಾರ್ಜುನ್ ಖರ್ಗೆ ಅವರ ನೇತೃತ್ವದಲ್ಲಿ ಯಾರ್ಯಾರಿಗೆ ಈ ಬಾರಿ ಮಣೆ ಹಾಕ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.